ಸಿದ್ದರಾಮಯ್ಯನವರ ರಾಜೀನಾಮೆಗೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಗೆ ಬಿಜೆಪಿಗರು ಒತ್ತಾಯ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕರೇ ಇದೀಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಈ ಒಂದು ತನಿಖೆಯನ್ನು ಎದುರಿಸಲಿ. ಗೊತ್ತು, 136 ಶಾಸಕರು ಸಿದ್ದರಾಮಯ್ಯನವರಿಗೆ ಬೆಂಬಲದಲ್ಲಿದ್ದಾರೆ. 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ನಿರ್ದೋಷಿಯಾಗಿ ಹೊರಬರ್ತಾರೆ, ಕಳಂಕರಹಿತರಾಗಿ ಹೊರಗಡೆ ಬರ್ತಾರೆ. ಆದರೆ ಈ ಸನ್ನಿವೇಶದಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಕಾಂಗ್ರೆಸ್ನ ಕೆ.ಬಿ. ಕೋಳಿವಾಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮಾಜಿ ಸ್ಪೀಕರ್ ಕೂಡ ಹೌದು, ಮಾಜಿ ಶಾಸಕರು, ಕಾಂಗ್ರೆಸ್ನ ಹಿರಿಯ ನಾಯಕರು ಕೆ.ಬಿ. ಕೋಳಿವಾಡ ಅವರು. ಈಗ ಕೆ.ಬಿ. ಕೋಳಿವಾಡ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಸಲಹೆ ಕೊಟ್ಟಿದ್ದಾರೆ. ಒತ್ತಾಯ ಅಲ್ಲ, ಸಲಹೆ. ರಾಜೀನಾಮೆ ಕೊಡಬೇಕು ಅಂತ. ಆದರೆ ಸಿದ್ದರಾಮಯ್ಯ ನೆವರ್ ಎವರ್ ನಾನು ರಾಜೀನಾಮೆ ಕೊಡಲಿಲ್ಲ. ನರೇಂದ್ರ ಮೋದಿ ಕೊಟ್ಟಿದ್ರ ಗೋದ್ರಾ ಟೈಮಲ್ಲಿ, ಕುಮಾರಸ್ವಾಮಿ ಕೊಟ್ಟೆ ಅವರ ರಾಜೀನಾಮೆ ಕೊಡಬೇಕಂಗಾರೆ ಅವ್ರು ಕೊಟ್ಟಿದ್ರಾ ಇವ್ರು ಕೊಟ್ಟಿದ್ರಾ ಅಂತ ಹೇಳ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ಸನ್ನಿವೇಶ ಸದ್ಯಕ್ಕಿಲ್ಲ. ಆದರೆ ಕಾಂಗ್ರೆಸ್ ನಾಯಕರೇ ರಾಜೀನಾಮೆ ಕೊಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಇದು ಅವ್ರದ್ದು ಮುಗಿದೋಗಿದೆ ರಾಜಕೀಯ. ಈಗ ಅವ್ರ ಮಗ ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಶಾಸಕ. ಆದರೆ ಕಾಂಗ್ರೆಸ್ನ ತಟಸ್ಥ ಗುಂಪು, ಮತ್ತೊಂದು ಗುಂಪು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒಳೊಳಗೆ ಕೆಲವರು ಕೇಳ್ತಾರೆ, ಕೆಲವರು ಬಹಿರಂಗವಾಗಿ ಕೇಳ್ತಿದ್ದಾರೆ. ಆ ಬಹಿರಂಗವಾಗಿ ಕೇಳ್ತಿರೋದಲ್ಲಿ ಕೆ.ಬಿ. ಕೋಳಿವಾಡ್ರಿದ್ದಾರೆ. ಬಟ್ ಸಿದ್ದರಾಮಯ್ಯ ಅವರ ನಿಲುವು ಮತ್ತು ಗಟ್ಟಿತನ ನೋಡ್ತಾ ಇದ್ರೆ ನೆವರ್ ಎವರ್ ಚಾನ್ಸೇ ಇಲ್ಲ, ರಾಜೀನಾಮೆ ಸೀನ್ ಇಲ್ಲ, ತನಿಖೆ ಫೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವರೆಲ್ಲ ಅಂದ್ಕೊಂಡಿರಲಿಲ್ಲ ಸಿದ್ದರಾಮಯ್ಯನವರು ಸ್ವಲ್ಪ ಈ ನೈತಿಕತೆ, ಸ್ವಲ್ಪ ಬೇರೆಯವ್ರಿಗಾದರೆ ರಾಜಕೀಯದಲ್ಲಿ ಮಾನ ಮರ್ಯಾದೆ ಅನ್ನೋದಿಲ್ಲ, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಜೈಲಿಗೆ ಹೋಗಿ ಬಂದರು ಕೇಸ್ಗಳಾದರೂ ಅವ್ರು ಹಂಗೆ ಇರ್ತಾರೆ ಅಂತ. ಬಟ್ ಈ ಹಿಂದೆ ಒಂದು ಆರೋಪ ಬಂದರೂ ಸಾಕು, ಅದು ಸತ್ಯಾಸತ್ಯತೆ ಸೆಕೆಂಡ್ರಿ. ಆರೋಪ ಕೇಳಿ ಬಂದಾಗಲೇ ರಾಜೀನಾಮೆ ಬಿಸಾಡಿ ಮನೆಗೆ ಹೋಗುವಂತಹ, ತನಿಖೆ ಎದುರಿಸ್ತೀನಿ ಅನ್ನುವಂಥ ಜಯಮಾನದ ರಾಜಕಾರಣ ಕಳೆದ 20 ವರ್ಷ 30 ವರ್ಷದೊಂದೇ ಇತ್ತು. ಬಟ್ ಸದ್ಯಕ್ಕೆ ಈಗ ಯಾರಾದರೂ ಅಷ್ಟೇ ಆ ನೈತಿಕತೆ, ಆ ಆಧಾರದ ಮೇಲೆ, ಗ್ರೌಂಡ್ಸ್ ಮೇಲೆ ರಾಜಕಾರಣ ನಡೀತಿಲ್ಲ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ಕೋಳಿವಾಡ್ರು ಕಾಂಗ್ರೆಸ್ನವರೇ ಸಲಹೆ ಕೊಟ್ಟರು, ಅದನ್ನು ಸ್ವೀಕಾರ ಮಾಡೋ ಮನಸ್ಥಿತಿ ಇಲ್ಲ. ಬಟ್ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ ಅಂತ. ಆದರೆ ಹೈಕಮಾಂಡ್ ಬಯಸಿದ ಪಕ್ಷದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗತ್ತೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಹೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಲುವನ್ನು ವ್ಯಕ್ತಪಡಿಸಿದ್ರೆ ಮಾತ್ರ ರಾಜೀನಾಮೆ ಕೊಡಬೇಕಾಗತ್ತೆ. ಆದರೆ ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಂತಿದೆ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಈ ಕೊಡದೇ ಇದ್ರೇನು ಸಮಸ್ಯೆ ಏನಾಗಲ್ಲ, ಕೊಟ್ಟರೆ ಎದುರಾಗುವಂಥ ಸಮಸ್ಯೆಗಳನ್ನ ಫೇಸ್ ಮಾಡುವ ಶಕ್ತಿ ಹೈಕಮಾಂಡ್ಗಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಎದುರಾಗುವಂಥ ಸಮಸ್ಯೆಗಳಿದೆಯಲ್ಲ, ಸಿ.ಎಂ ಯಾರು ಅನ್ನೋ ಗಲಾಟೆ ಗದ್ದಲ, ಅದನ್ನು ಫೇಸ್ ಮಾಡುವ ಶಕ್ತಿ ಹೈಕಮಾಂಡ್ಗಿಲ್ಲ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ. ಇಲ್ಲ ಸಲೀಸಾಗಿ ಇವರಾದ್ಮೇಲೆ ಇವರು ಅಂತ ಚೇಂಜ್ ಮಾಡೋ ಥರ ಆಗಿದ್ರೆ ಚೇಂಜ್ ಮಾಡಿರೋರು. ಆ ಥರ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಾನ್ ಆದರೆ ಇನ್ನೊಂದು ಪಾನ್ ಇಡಬೇಕಲ್ಲ. ಒಂದು ಪಾನಲ್ಲಿ ಇಟ್ಟಿದ್ರೆ ಆ ಜಾಗಕ್ಕೆ 20-30 ಕಾಯ್ಕೊಂಡು ಕೂತಿದ್ದಾರೆ. ಕನಿಷ್ಠ 5-6 ಜನ ಸಿ.ಎಂ ಸ್ಥಾನದ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಸಿಗದಿದ್ರೆ ವ್ಯತ್ಯಾಸ ಆಗತ್ತೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ರಾಜೀನಾಮೆನ ಹೈಕಮಾಂಡ್ ಕೂಡ ಬಯಸಲ್ಲ. ಆದರೆ ನೈತಿಕವಾಗಿ ಕೊಡಬೇಕು ಅನ್ನೋ ಸಲಹೆ ಕೊಡೋರು ಅಷ್ಟು ಜನ ಕಾಂಗ್ರೆಸ್ಸಲ್ಲಿದ್ದಾರೆ. ಬಟ್ ಪಾಲನೆ ಮಾಡಿದ್ರೆ ಕಾಂಗ್ರೆಸ್ಗೆ ಪ್ರಾಬ್ಲಮ್. ಹಾಗಾಗಿ ಕೋಳಿವಾಡರ ಸಲಹೆಯನ್ನು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಲ್ಲ. ಬಟ್ ತಾವೇನು ಹೇಳ್ತೀರಿ? ಬಟ್ ಅವ್ರು ಹೇಳ್ತಿರೋದು ತಪ್ಪೇನಿಲ್ಲ. ಅವ್ರು ಹೇಳ್ತಿರೋದೇನು, ಸಿದ್ದರಾಮಯ್ಯನವರು 100% ಕಳಂಕ ರೈತರಾಗಿ ಹೊರಗಡೆ ಬರ್ತಾರೆ, ಆದರೆ ತನಿಖೆ ಫೇಸ್ ಮಾಡೋ ಟೈಮಲ್ಲಿ ರಾಜೀನಾಮೆ ಕೊಡಲಿ ಅನ್ನೋದು ಅವ್ರ ಸಲಹೆ. ತಾವೇನು ಹೇಳ್ತೀರಿ ವೀಕ್ಷಕರೇ? ಈ ಒಂದು ಪ್ರಕರಣದ ತನಿಖೆ ಮುಗಿಯೋವರೆಗೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.